ಸರ್ಕಾರನೇ ತನಿಖೆಗೆ ಆದೇಶ ಮಾಡಿದೆ ಮತ್ತು ಬಿಜೆಪಿ 3 ಸಚಿವರು ಅಂತ ಪಿಕ್ ಮಾಡಿದ್ದಾರೆ, ಆರೋಪ ಮಾಡಿದ್ದಾರೆ. ಯಾವ ಹೆಸರು ನೋಡಿ, ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲೋ ಒಂದು ಕಡೆ ಏರ್ಪೋರ್ಟ್ ಒಳಗಡೆ ಅವಳು ವಿಮಾನ ನಿಲ್ದಾಣದ ಒಳಗಡೆ ಅವಳಿಗೆ ಸಹಾಯ ಆಗಿದೆ, ಪ್ರೋಟೋಕಾಲ್ ಕಡೆಯಿಂದ ಸಹಾಯ ಆಗಿದೆ ಅಂತ ಹೇಳಲಾಗಿದೆ. ಪ್ರೋಟೋಕಾಲ್ರವರು ಯಾರಿಗೆ ಪ್ರೋಟೋಕಾಲ್ ಕೊಡಬೇಕು ಅಂತ ಸ್ಪಷ್ಟವಾಗಿ ನಿರ್ದೇಶನ ಇರುತ್ತೆ. ಯಾರಿಗೂ ಅದನ್ನು ಮೀರಿ ಪ್ರೋಟೋಕಾಲ್ ಸಹಾಯ ಮಾಡಿದರೆ ಅದು ನಿಯಮದ ಉಲ್ಲಂಘನೆ. ಪ್ರೋಟೋಕಾಲ್ ಕೊಡಬೇಕಾದ್ರೆ ಸರ್ಕಾರದಲ್ಲಿ ಯಾವುದೋ ಒಂದು ಹುದ್ದೆಯಲ್ಲಿರಬೇಕು ಅಥವಾ ಏನೋ ಒಂದು ಸ್ಥಾನಮಾನದಲ್ಲಿರಬೇಕು. ಇವರು ಯಾರೋ ಆಫೀಸರ್ ಮಗಳು ಅಂತ ಹೇಳಿ ಅಥವಾ ಏನೇ ಮಿನಿಸ್ಟರ್ ಮಗ ಅಂತ ಹೇಳಿ ಪ್ರೋಟೋಕಾಲ್ ಕೊಡೋಕ್ಕೆ ಬರೋದಿಲ್ಲ. ಅಲ್ಲಿ ಕೊಟ್ಟಿದ್ರೆ ಹೇಗೆ ಕೊಟ್ಟರು, ಏನಾಯಿತು ಅಂತ ತನಿಖೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿದೆ, ಅದು ಮಾಡ್ತಾ ಇದ್ದೇವೆ. ಸೊ ಅದು ಹೊರಗೆ ಬರಬೇಕಾಗುತ್ತೆ. ಸಚಿವರಿಗೂ ಕಂಟಕ 3 ಜನ ಸಚಿವರಿದ್ದಾರೆ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಈಗ DRI ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ತನಿಖೆ ನಡೀತಾ ಇದೆ, ಅದು ಕೇಂದ್ರ ಸರ್ಕಾರಕ್ಕೆ ಮತ್ತು CBIನೂ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. 2 ದೊಡ್ಡ ಸಂಸ್ಥೆಗಳು ಅದರ ಪರವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಯಾರು ಇನ್ವಾಲ್ವ್ ಇದ್ದಾರೆ ಯಾರಿಲ್ಲ ಅಂತ ಅವರು ನ್ಯಾಯಯುತವಾಗಿ ತನಿಖೆ ನಡೆಸಿ ಎಲ್ಲರಿಗೂ ತಿಳಿಸಲಿ. ಅವ್ರದ್ದೇ ಸರ್ಕಾರ, ಕೇಂದ್ರ ಸರ್ಕಾರ ತನಿಖೆ ನಡೆಸುವಾಗ ಇಲ್ಲಿ ಬಂದು ಸಚಿವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಇವರು ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದು ಸರಿ ಇಲ್ಲ. ಆ ಥರ ಅವ್ರಿಗೆ ಮಾಹಿತಿ ಇದ್ದರೆ CBIಗೆ ತನಿಖೆಗೆ ಅವರು ಆಗ್ರಹಿಸಲಿ.